ಶರಣಾರ್ಥಿ. ಇದು ಹೆಂಗಿದೆ ಕ್ವಶನ್ ಅಂದರೆ ಎಕ್ಸ್ಪೋನೆನ್ಷಿಯಲ್ ನಂಬರ್ ಕೊಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡಿದ್ದಾರೆ. ಅದನ್ನು ಡಿವೈಡ್ ಬೈ 12 ಮಾಡಿದಾಗ ಎಷ್ಟು ರಿಮೈಂಡರ್ ಬರುತ್ತೆ ಅಂತ ಕೇಳಿದ್ದಾರೆ. ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಯಾವಾಗಲೂ ನಾವು ಕೊಟ್ಟಿರೋ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ನ ಬೇಕಾದ ಫಾರ್ಮಲ್ಲಿ ನಾವು ಬಳಸ್ಕೊಬೇಕು. ಹೆಂಗೆ 12 ಅದ, ನಮ್ಗೆ ಇಷ್ಟದೆಲ್ಲ ಪವರ್ ಕಂಡು ಹಿಡಿದು 12ಇಂದ ಡಿವೈಡ್ ಮಾಡೋದು ಕಷ್ಟ ಸಾಧ್ಯ. ಆದರೆ ಏನು ಮಾಡ್ಕೊಳ್ಳೋಣ, 7 to the power 2 51 ಇಂಟು 7 to the power 1 ಏನಾಗುತ್ತೆ, 7 to the power 51 is 102, 7 to the power 1 is equal to ಏನಾಗುತ್ತೆ 7 to the power 103 ಆಗುತ್ತೆ. ಈ ಥರ ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಮಿಲರ್ಲಿ 5ನು ಹಾಗೆ ಸ್ಪ್ಲಿಟ್ ಮಾಡ್ಕೋಬೇಕು. 5 to the power 102 ಇಂಟು 5 to the power 1 is 5 to the power 103 ಆಗುತ್ತೆ. ಇವಾಗ ಏನು ಮಾಡಿ, ಈ ನಂಬರ್ನ ನೀವು ಡಿವೈಡ್ ಮಾಡಿ. 7 ಸ್ಕ್ವೇರ್ ಅಂದರೆ 49 ಆಗುತ್ತೆ. ಡಿವೈಡ್ ಬೈ 12 4 48, ರಿಮೈಂಡರ್ ವಿಲ್ ಬಿ 1. ನಾನು ಈ ಈಕ್ವೇಷನಲ್ಲಿ 1 ಪುಟ್ ಮಾಡ್ದೆ ಅಂತ ತಿಳ್ಕೊಳ್ರಿ. 7 ಸ್ಕ್ವೇರ್ ಅಂದರೆ 49, ಆ 49ಗೆ ರಿಮೈಂಡರ್ ಇಷ್ಟು ಬಂದಿದೆ. ಅದರ ಟು ದಿ ಪವರ್ 1 ಅಂದರೆ ಸೇಮ್ ಇರುತ್ತೆ. 1 to the power ಎನಿಥಿಂಗ್ ಇಸ್ 1. ಸಿಮಿಲರ್ಲಿ 5 to the power 2 ಅಂದರೆ 25. 12ಇಂದ ಡಿವೈಡ್ ಮಾಡಿ. 12 2 24, ರಿಮೈಂಡರ್ 1. ಇಲ್ಲೂ ಕೂಡ ನಾನು ರಿಮೈಂಡರ್ 1 ಬಂದಿಲ್ಲ, 1 to the power 51 ಮಾಡಿದಾಗ ಕೂಡ ಸೇಮ್ ಬರುತ್ತೆ. ಯಾಕಂದ್ರೆ ನಾನು ಯಾಕೆ ಇದು ಒಂದಕ್ಕೆ ನಂಬರ್ ಡಿವೈಡ್ ಮಾಡ್ಕೋತಿದ್ದೀನಿ ಅಂದರೆ ಇದ್ರ ಮಲ್ಟಿಪಲ್ಸ್ ಆಫ್ ಏನೇ ಇದ್ರೂ ಕೂಡ ಇದು ರಿಮೈಂಡರ್ ಒಂದೇ ಇರುತ್ತೆ ಅನ್ನೋ ಸಂಬಂಧ. ಇವಾಗ ಏನು ಮಾಡೋಣ, ಇದರಲ್ಲಿ ಹಾಕೊಂಡ್ಬಿಡ್ರಿ. 1 ಇಂಟು 7 to the power 1 ಪ್ಲಸ್ 1 ಇಂಟು 5 to the power 1. ಇದು 1 ಇಂಟು 7 is 7 ಆಗುತ್ತೆ. 1 ಇಂಟು 5 is 5 ಆಗುತ್ತೆ. 7 ಪ್ಲಸ್ 5 is 12. 12 ಡಿವೈಡ್ ಬೈ 12 is 0. ಇದನ್ನು ಈ ಥರ ನೀವು ನೋಡಿ, 0 is the ಆನ್ಸರ್. ಇದು ರಿಮೈಂಡರ್ ಎಷ್ಟು ಅಂದರೆ 0. ಇದೇ ಥರ ಯೂನಿಕ್ ಕ್ವಶನ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.